ಏನು ನಿನ್ನೆ ಬಂಡೀಪುರ ವ್ಯಾಪ್ತಿಯ ಬಡಗಲ್ಪುರ ಗ್ರಾಮದಲ್ಲಿ ಹತ್ತಿ ಬಿಡಿಸೋ ರೈತರ ಮೇಲೆ ಹುಲಿ ದಾಳಿ ಮಾಡಿದೆ. ಇದು ಖಂಡನೀಯ. ಯಾಕಂದರೆ ಇದು ರೈತರ ಮೇಲೆ ಪದೇ ಈ ಥರ ಹುಲಿ ಆನೆಗಳು ದಾಳಿ ಮಾಡ್ತಾಯಿದ್ರು ಸಹ ಅರಣ್ಯ ಇಲಾಖೆ ಬೇಜವಾಬ್ದಾರಿ ಜೊತೆಗೆ ಸರ್ಕಾರದ ಬೇಜವಾಬ್ದಾರಿತನ ವರ್ತಿಸ್ತಾ ಇದೆ. ರೈತ ಇಲ್ಲದೆ ಕಾಡಿಲ್ಲ, ಕಾಡಿಲ್ಲದೆ ರೈತ ಇಲ್ಲ, ಎರಡೂ ಸಮತೋಲನದಲ್ಲಿ ನಾವು ನೋಡಬೇಕಾಗುತ್ತೆ. ಹಾಗಾಗಿ ಏನು ಈ ಹುಲಿ ದಾಳಿ ಮಾಡಿದಾಗ ಪ್ರತಿಭಟನೆ ಮಾಡ್ತಾರೆ, ರೈತರು ಬರ್ತಾರೆ, ಗ್ರಾಮಸ್ಥರು ಬರ್ತಾರೆ, ಆಗ ಪೊಲೀಸ್ನವರು ಧಮಕಿ ಹಾಕಿ ಕೇಸ್ ಹಾಕ್ತೀವಿ, ಅದಾಗ್ತೀವಿ, ಇದಾಗ್ತೀವಿ. ಹಾಗಾಗಿ ಪೊಲೀಸ್ನವರೇ ನಿಮಗೂ ಇದಕ್ಕೂ ಸಂಬಂಧ ಪಡಲ್ಲ. ರೈತರು ಏನಾದ್ರು ಹಿಂಸಾಚಾರ ಕೇಳಿದ್ರೆ ತೊಂದರೆ ಮಾಡಿದಾಗ ನೀವು ಬನ್ನಿ, ನಾವು ನ್ಯಾಯಯುತವಾಗಿ ಹೋರಾಟ ಮಾಡೋದಕ್ಕೆ ನೀವು ಕೇಸ್ ಹಾಕ್ತೀವಿ ಅಂದರೆ ನಾವು ನಿಮ್ಮ ಮೇಲೂ ಕೇಸ್ ಹಾಕ್ಬೋದು. ಪ್ರಜಾಪ್ರಭುತ್ವರು ಎಲ್ಲರಿಗೂ ಒಂದೇ. ಪೊಲೀಸು ಅಂದರೆ ನಿಮ್ಗೆ ಎರಡು ಕೊಂಬುಗಳಿಲ್ಲ. ಹಾಗಾಗಿ ರೈತರ ಮನಸ್ಥಿತಿಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾರು ತಪ್ಪು ಮಾಡಿದರೆ ಯಾರಿದೆ ಅಲ್ಲಿ ಅರಣ್ಯ ಇಲಾಖೆ ಫಾಲ್ಟ್ ಇದೆ, ಅವ್ರ ಮೇಲೆ ಮಾಡಿ. ಸರ್ಕಾರಗಳು ನೀವು ಸುಮ್ಮನೆ ರೈತರ ಮೇಲೆ ಮಾಡಿದ್ರೆ ನಾವು ಪೊಲೀಸ್ ಇಲಾಖೆಗೆ ಬರಬೇಕಾಗುತ್ತೆ. ಹಾಗಾಗಿ ಪೊಲೀಸ್ ಇಲಾಖೆಗೂ ರೈತರಿಗೂ ಇದು ಸಂಬಂಧ ಪಡಲ್ಲ. ನಾವು ತಪ್ಪು ಮಾಡಿದಾಗ ಕೇಸ್ ಹಾಕಿ, ಅದೇ ನಾವು ಬೇಡ ಅನ್ನಲ್ಲ, ನಾವು ಆಗ ರಾಜಿನೇ ಮಾಡ್ಕೊಳ್ಳಲ್ಲ. ಸುಮ್ಮನೆ ರೈತರನ್ನ ನೀವು ಮಾಡೋಕ್ಕಿಂತ ತೊಂದರೆ ಕೊಡಬಾರ್ದು. ಜೊತೆಗೆ ಏನು ಹುಲಿನ ಕಾರ್ಯಾಚರಣೆ ಆನೆ ತಗೊಂಬಂದು ಕಾರ್ಯಾಚರಣೆ ಮಾಡ್ತಾಯಿದ್ರು, ಅಲ್ಲಿ ಮೇಲಧಿಕಾರಿಗಳು ಇಲ್ಲ. ಅಲ್ಲಿ ಮೇಲಧಿಕಾರಿಗಳು ಇಲ್ಲದೆ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ, ಇದನ್ನು ಸರ್ಕಾರ ಪೂರ್ಣ ತನಿಖೆಗೆ ಒಳಪಡಿಸಬೇಕು. ಹಾಗಾಗಿ ಬಂಡೀಪುರದ ಕಾಡಲ್ಲಿ ಇತ್ತೀಚೆಗೆ ಯಥೇಚ್ಛವಾಗಿ ಈ ಹುಲಿ ದಾಳಿ, ಚಿರತೆ ದಾಳಿ, ಆನೆ ದಾಳಿಗಳು, ಮಾನವ ಪ್ರಾಣಿ ಸಂಘರ್ಷ ನಡೀತಾ ಇದ್ರು ಸಹ ಅಲ್ಲಿನ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ. ಹಾಗಾಗಿ ನಾವು ಕೆಲವೇ ದಿನಗಳಲ್ಲಿ ನಾವು ಗುಂಡ್ಲುಪೇಟೆ ಟು ಬಂಡೀಪುರ ಪಾದಯಾತ್ರೆ ಹಾಕತ್ತಾ ಇದ್ದೀವಿ. ನೋಡಿ, ಶಾಸಕರೇ, ಉಸ್ತುವಾರಿ ಸಚಿವರೇ, MP ಗಳೇ, ಮಿನಿಸ್ಟ್ರಿಗಳೇ, ಸರ್ಕಾರವೇ, ನೀವು ಇದಕ್ಕೊಂದು ಹದ್ದುಬಸ್ತು ಹಿಡಿದೇ ಹೋದರೆ ಪದೇ ರೈತರ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡ್ತಾಯಿದ್ರೆ ಸರ್ಕಾರ, ರೈತರು ಒಂದು ಸತಿ ತಿರುಗಿ ಬಿದ್ದರೆ ಸರ್ಕಾರ ಏನು ಮಾಡ್ತೀವಿ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಇದು ರೈತರ ಜೀವನದ ಪ್ರಶ್ನೆ. ನಾವು ಕಾಡು ಬೇಡ, ಹುಲಿ ಬೇಡ ಅಂತ ನಾವು ಹೇಳಲ್ಲ. ಎಲ್ಲವೂ ಜೊತೆಲಿರಬೇಕು, ಪರಿಸರ ಪೂರಕವಾಗಿ. ಯಾವುದು ಅದಕ್ಕೆ ಏನು ಮಾಡಬೇಕು ಅದನ್ನ ಮಾಡಿ. ಕಾಂಡ ನಾಡಿಗೆ ಹುಲಿಗಳು, ಚಿರತೆಗಳು ಬರಬಾರ್ದಂತ ನೋಡ್ಕೊಳ್ಳಿ. ನಾವು ಪ್ರೋತ್ಸಾಹ ಕೊಡ್ತೀವಿ. ಫಸ್ಟು ಅಲ್ಲಿ ಸಫಾರಿನ ನೀವು ನಿಲ್ಲಿಸಬೇಕು. ಸಫಾರಿಯಿಂದ ಇವೆಲ್ಲ ನಡೀತಾ ಇರೋದು. ಮತ್ತು ಕಾಡೊಳಗಡೆ ಯಥೇಚ್ಛವಾಗಿ ಇವೆಲ್ಲ ನಡೀತಾ ಇದೆ. ಅಲ್ಲಿನ ಅಧಿಕಾರಿಗಳು ಭ್ರಷ್ಟತೆಯನ್ನು, ಬೇಜವಾಬ್ದಾರಿತನ, ಕರ್ತವ್ಯ ಭ್ರಷ್ಟತೆಯನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಥರ ದಾಳಿಗಳಾದಾಗ ಅವ್ರಿಗೆ ಶಿಕ್ಷೆಗಳಾಗಬೇಕು. ಇವತ್ತು ಏನು DFO ಮೇಲೆ FIR ಆಗಬೇಕು. ಆ ರೈತ ಸತ್ತಿದ್ದಾನೆ, ಆ ಸಾವಿಗೆ DFO ಕಾರಣ, ಅವ್ರ ಮೇಲೆ FIR ಹಾಕಬೇಕು. ಹಾಗಾಗಿ ಸರ್ಕಾರನ ಒತ್ತಾಯ ಪಡ್ತಾ ಇದ್ದೀನಿ, ನೀವು ಪೊಲೀಸ್ ಇಲಾಖೆ ಬಿಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ನೀವು ಕಳ್ಳರು ಕಾಕರಿಗೆ ಮಾಡಬೇಕು ಹೊರತು ಪ್ರಾಮಾಣಿಕವಾದ ರೈತರಿಗೆ ಪೊಲೀಸಲ್ಲ, ಮಿಲಿಟ್ರಿ ತಗೊಂಬಂದ್ರು ಏನೂ ಮಾಡೋಕ್ಕಲ್ಲ. ಸರ್ಕಾರದವ್ರಿಗೆ ಹೇಳ್ತಾ ಇದ್ದೀನಿ, ಪೊಲೀಸ್ನವ್ರಿಗೆ ಹೇಳ್ತಾ ಇದ್ದೀನಿ, ನೀವೇನಾದರೂ ಪೊಲೀಸ್ನವರು ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನಾಗಲ್ಲ, ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾಯಿದ್ವಿ. ನೀವೆಲ್ಲೋ ಕಳ್ಳರು ಕಾಕಲ್ಬಿಟ್ಟು ಅಮಾಯಕ ರೈತರ ಮೇಲೆ ನೀವು ದಬ್ಬಾಳಿಕೆ ಕೇಸು ಅಂದರೆ ನಮಗೂ ಗೊತ್ತು, ಕೇಸು ಏನು, ಜೈಲು ಏನು ಎಲ್ಲನೂ ನಾವು ನೋಡಿದ್ದೀವಿ. ಹಾಗಾಗಿ ರೈತರ ಮೇಲೆ ಈ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ. ಸರ್ಕಾರನೂ ಅಷ್ಟೇ, ಇದಕ್ಕೆ ಏನು ಮಾಡಬೇಕು ಕೂತ್ಕೊಂಡು ಚರ್ಚೆ ಮಾಡಿ. ರೈತರು, ಅಧಿಕಾರಿಗಳು, ನೀವು ಕೂತ್ಕೊಂಡು ಯಾಕೆ ಹಿಂಗೆ ಆಗ್ತಾಯಿದೆ, ಏನು ಮಾಡಬೇಕು, ಎಲ್ಲಿ ಹೇಳುತ್ತಾ ಇದ್ದೀವಿ, ಯಾವ ಥರ ನಾವು ಅವ್ರಿಗೆ ಬೆಳೆ ನಷ್ಟ ತುಂಬಿಕೊಡ್ಬೇಕು, ಎಲ್ಲವನ್ನು ಯೋಚನೆ ಮಾಡದೆ ಬರ್ತೇವೆ. ಮತ್ತು ಹುಲಿ ಸತ್ತಾಯಿತು ಅವನ ಕೇಸ್ ಹಾಕು, ಮನುಷ್ಯ ಸತ್ತಾನ ದುಡ್ಡು ತಕ್ಕ, ಅದಲ್ಲ. ಯಾಕೆ ಹಿಂಗೆ ಆಗ್ತಾಯಿದೆ, ಹೆಚ್ಚು ಪ್ರಾಣಿಗಳು ಹಿಂಗೆ ಆಗ್ತಾಯಿದೆ. ಆಗ ರೈತ ಒಟ್ಟಿಗೆ ನೀವೇನು ತಿಂದರಿ? ಹಾಗಾದ್ರೆ ರೈತ ಇಲ್ಲದಾಗ ನೀವು ಒಟ್ಟಿಗೆ ಏನು ತಿಂತೀರಾ? ಒಳಗೆ ರೆಸಾರ್ಟ್ಗಳಾಗ್ತಾಯಿದೆ, ದೊಡ್ಡವ್ರ ಮನೆಗಳು ಮಾಡಿ ರೆಸಾರ್ಟ್ಗಳು ಮಾಡ್ತಾಯಿದ್ದಾರೆ. ಕಬಿನಿ ಹಿನ್ನೀರಲ್ಲಿ ಏನು ಮಾಡ್ತಾಯಿರಿ? ಅವ್ರ ಮೇಲೆ ನೀವು ರೈತರ ಮೇಲೆ ಕೇಸ್ ಹಾಕ್ತೀರಾ? ಕಬಿನಿ ಹಿನ್ನೀರಲ್ಲಿ ರಾಜಕಾರಣಿಗಳು ಬೇನಾಮಿ ಆಸ್ತಿಗಳು ಮಾಡಿ ದೊಡ್ಡ ರೆಸಾರ್ಟ್ಗಳು ಮಾಡ್ತಾಯಿದ್ದಾರೆ. ಆನೆ ಕಾರಿಡಾರ್, ಹುಲಿ ಕಾರಿಡಾರ್ ಮುಚ್ಚಿದ್ದಾರೆ. ಇವ್ರಿಗೆಲ್ಲ ಯಾವ ಶಿಕ್ಷೆ? ಬಂಡೀಪುರ ರೆಸಾರ್ಟ್ಗಳಿದೆ, ಅವ್ರ ಒಳಗಡೆ ಫೈರ್ ಕ್ಯಾಂಪಿಂಗ್ ಮಾಡ್ತಾರೆ. ಅವ್ರಿಗೆಲ್ಲ ನೀವು ಕೇಸ್ ಹಾಕಲ್ಲ. ಹಾಗಾಗಿ ತಿಳ್ಕೊಳ್ಳಿ, ಇನ್ನು 2-3 ದಿನದಲ್ಲಿ ನಾವು ಬಂಡೀಪುರಕ್ಕೆ ಪಾದಯಾತ್ರೆ ಆಗಿ ಏನು ಸಫಾರಿನೇ ಜೊತೆಗೆ ಅಲ್ಲಿಗೆ ಮುತ್ತಿಗೆ ಹಾಕ್ತೀವಿ. ಅದನ್ನು ಸರ್ಕಾರ ಎದುರಿಸಬೇಕಾಗುತ್ತೆ. ಈಗೇನಾಗಿದೆ ಬಡಗಲ್ಪುರದಲ್ಲಿ ಅದನ್ನು ಸಮಗ್ರ ತನಿಖೆ ಆಗಬೇಕು. ಸರ್ಕಾರ PCCF ಲೆವೆಲಲ್ಲಿ ತನಿಖೆ ಮಾಡಿ ಆ DFO ಮೇಲೆ FIR ಹಾಕಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ.